ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಹಿಂದಿನ ದೇವಿ ಮಹಾತ್ಮೆ ಪದ್ಯದಲ್ಲಿ ನಾನು ಹೇಳ್ತಾ ಇದ್ದೆ, ದೇವಿ ಹೆಂಗೆ ಸೃಷ್ಟಿಯಾದಳು ಅಂತ. ನಾವು ತಿಳ್ಕೊಂಡ್ವಿ ಒಂದೊಂದು ದೇವತೆಗಳ ತೇಜಸ್ಸಿನಿಂದ ದೇವಿ ಸೃಷ್ಟಿಯಾದಳು ಅಂತ. ಈಗ ಅವಳಿಗೆ ಅವಳ ತ್ರಿಶೂಲಗಳು, ಅವಳ ಬಾಣಗಳು, ಬಿಲ್ಲು ಬತ್ತಳಿಕೆಗಳು ಅದೆಲ್ಲ ಹೆಂಗೆ ಬಂತು ಅಂತ ನೋಡೋಣ. ತತಃ ಸಮಸ್ತ ದೇವಾನಾಂ ತೇಜೋರಾಶಿ ಸಮುದ್ಭವಾಂ ತಾಂ ವಿಲೋಕ್ಯ ಮುದಂ ಪ್ರಾಪರಮರ ಮಹಿಷಾರ್ದಿತಾಃ ಶೂಲಂ ಶೂಲಾದ್ ವಿನಿಷ್ಕೃಷ್ಯ ದದೌ ತಸ್ಮೈ ಪಿನಾಕದೃಕ್ ಚಕ್ರಂ ಚ ದತ್ತವಾನ್ ಕೃಷ್ಣಃ ಸಮುತ್ಪಾದ್ಯ ಸ್ವಚಕ್ರತಃ ಶಂಖಂ ಚ ವರುಣಃ ಶಕ್ತಿಂ ದದೌ ತಸ್ಮೈ ಹುತಾಶನಃ ಮಾರುತೋ ದತ್ತವಾನ್ ಚಾಪಂ ಬಾಣಪೂರ್ಣೇ ತತೇಷುಧಿ. ಅನಂತರ ಎಲ್ಲ ದೇವತೆಗಳ ತೇಜ ಸಮೂಹದಿಂದ ಹುಟ್ಟಿ ಬಂದ ಆಕೆಯನ್ನು ಕಂಡು ಮಹಿಷಾಸುರನಿಂದ ಪೀಡಿಸಲ್ಪಟ್ಟ ದೇವತೆಗಳು ಆನಂದಗೊಂಡರು. ಪಿನಾಕಪಾಣಿಯಾದ ಶಿವನು ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ನಿರ್ಮಿಸಿ ಆಕೆಗೆ ಕೊಟ್ಟನು. ವಿಷ್ಣುವು ಹಾಗೆಯೇ ತನ್ನ ಚಕ್ರದಿಂದ ಬೇರೊಂದು ಚಕ್ರವನ್ನು ಸಿದ್ಧಗೊಳಿಸಿಕೊಟ್ಟನು. ವರುಣನು ಶಂಖವನ್ನು, ಅಗ್ನಿದೇವನು ಶಕ್ತ್ಯಾಯುಧವನ್ನು, ಮಾರುತ ಅಂದರೆ ವಾಯುವು ಬಿಲ್ಲನ್ನು ಮತ್ತು ಬಾಣಗಳಿಂದ ತುಂಬಿದ 2 ಬತ್ತಳಿಕೆಗಳನ್ನು ನೀಡಿದನು. ಮುಂದೆ ಯಾರ್ಯಾರು ಏನೇನು ಕೊಡ್ತಾರೆ ಅಂತ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ಶ್ರೀವಾರಿ ನಾಲೆಡ್ಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.